ಪ್ರಯತ್ನ ಪಡ್ತಾರೆ. ಸ್ನೇಹಿತರೆ, ಸಕಾರಾತ್ಮಕ ದೃಢೀಕರಣಗಳು, ಪಾಸಿಟಿವ್ ಅಫರ್ಮೇಷನ್ಸ್. If you want to do anything big in your life, you have to have that positive approach. ಮನೋಭಾವದಲ್ಲಿ ಸಕಾರಾತ್ಮಕ, ನಕಾರಾತ್ಮಕ ಮತ್ತು ತಟಸ್ಥ ಅಂತ 3 ವಿಭಾಗ ಮಾಡಬಹುದು. ಸುಮಾರು ಒಂದು ಸಿಚುಯೇಷನಲ್ಲಿ ಕೆಲವರು ನ್ಯೂಟ್ರಲ್ ಆಗಿಬಿಡ್ತಾರೆ, ನ್ಯೂಟ್ರಲ್ಗೆ ಇರ್ತಾರೆ. ಓಕೆ, ನಕಾರಾತ್ಮಕ ಅಂಶಗಳು ಎಷ್ಟೊಂದು ಜನಕ್ಕೆ ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಕಾಲಿಡಿದು ಎಳಿತಾ ಇರ್ತವೆ. ನಾನು ಅದಕ್ಕೆ ನಕಾರಾತ್ಮಕತೆ ಗೊತ್ತಿರಬೇಕು, ಸಕಾರಾತ್ಮಕತೆ ಪಾಲಿಸಬೇಕು ಅಂತ ಒಂದು ಕೋಟ್ ಕೂಡ ಮಾಡಿದ್ದೇನೆ. ಅಂದರೆ ವಿ ಶುಡ್ ನೋ ವಾಟ್ ಈಸ್ ನೆಗೆಟಿವ್ ಆ್ಯಂಡ್ ವಾಟ್ ಈಸ್ ಪಾಸಿಟಿವ್, ಬಟ್ ವಿ ಹ್ಯಾವ್ ಟು ಫಾಲೋ ದ ಪಾಸಿಟಿವ್ ಅಂತ. ಸೊ ನಾನು ಸುಮಾರು ಜನ ಕೇಳ್ತಾರೆ, ಸರ್ ನನಗೂ ಕಲಿಯೋಕ್ಕಾಗುತ್ತಾ ಸರ್ ಅಂತ. ನಾನು ಹೇಳ್ತೀನಿ, ನೋಡಪ್ಪ, ಮಾತಾಡಕ್ಕೆ ಬರೋರ್ಗೆಲ್ರಿಗೂ ನಾನು ಕಲಿಸ್ತೀನಿ ಅಂತ. ಈ ಪ್ರಪಂಚದಲ್ಲಿರುವ ಯಾವುದೇ ಮಾತು ಬಲ್ಲ ವ್ಯಕ್ತಿಗೆ ನಾನು ಭಾಷಣವನ್ನು ಕಲಿಸ್ತೇನೆ. ಯಾಕೆಂದರೆ ನಾನು 30+ ಇಯರ್ಸ್ ಈ ಕ್ಷೇತ್ರದಲ್ಲಿ ಅನುಭವ, 30+ ಇಯರ್ಸ್. ಓಕೆ, ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ, ಇದ್ರ ಮೇಲೆ ಪುಸ್ತಕಗಳು ಬರೆದಿದ್ದೀನಿ, ಇದ್ರ ಮೇಲೆ ಸ್ಟೇಜಲ್ಲಿ ನಿರೂಪಕನಾಗಿ ಮಾತಾಡಿದ್ದೀನಿ, ರೇಡಿಯೋನಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ, ಟಿ ವಿನಲ್ಲಿ ನ್ಯೂಸ್ ರೀಡರ್ ಆಗಿದ್ದೆ, ಸಂದರ್ಶನಗಳನ್ನು ಒಂದು 2000 ಇಂಟರ್ವ್ಯೂಸ್, ಒಂದು 25 ಇಯರ್ಸ್ವರೆಗೂ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿದ್ದೀನಿ. ಆ್ಯಸ್ ಎ ಟ್ರೈನರ್ ಮಾತಾಡ್ತಾ 10 ಲಕ್ಷ ಜನ, 1 ಮಿಲಿಯನ್ ಪೀಪಲ್ಗೆ ಟ್ರೈನಿಂಗ್ ಇದುವರೆಗೆ ಮಾಡಿದ್ದೇನೆ. ಅಂದರೆ ನನ್ನ ಮಾತನ್ನು ಎಲ್ಲೆಲ್ಲಿ ಹೇಗೆ ಬಳಸಿಕೊಳ್ಳಬೇಕೋ ಬಳಸಿಕೊಂಡಿದ್ದೇನೆ. ಈ ಫಿಲಮ್ನಲ್ಲಿ ಹೆಂಗಿರ್ತದೆ ಅಂತ ಹೋಗ್ಬಿಟ್ಟು ಒಂದು 5-6 ಫಿಲಮಲ್ಲೂ ಆ್ಯಕ್ಟ್ ಮಾಡಿದ್ದೀನಿ. ಓಕೆ, ಆಮೇಲೆ ಇನ್ನು ಥಿಯೇಟರ್ ನಾಟಕ ಹೆಂಗಿರ್ತದೆ ಅಲ್ಲಿ ನಾಟಕಗಳನ್ನು ಉಚ್ಚಾರ ಮಾಡಬೇಕಾದ್ರೆ ಅದಕ್ಕೆ ಹೇಗೆ ನಾನು ಅದು ಬೈ ಹ್ಯಾಟ್ ಮಾಡಬೇಕು, ಉರು ಹೊಡಿಬೇಕು, ಅಥವಾ ಅದನ್ನು ಪ್ರೆಸೆಂಟ್ ಮಾಡಬೇಕಾ, ಅದರಲ್ಲಿ ಏರಿಳಿತ ಹೇಗಿರಬೇಕು, ಆ ಪಾತ್ರದ ಒಳಗೆ ಹೊಕ್ಕು ಹೇಗಿರಬೇಕು ಅನ್ನೋದಕ್ಕೆ ಕೆಲವು ನಾಟಕ, ಕೆಲವು ಸಿನಿಮಾಲು ಮಾಡಿಬಿಟ್ಟೆ. ಓಕೆ, ದೂರದರ್ಶನದಲ್ಲಿ ಜಾಸ್ತಿ ಅನುಭವ ಆಯಿತು, ಆಕಾಶವಾಣಿಯಲ್ಲಿ ಒಂದು ಲೆವೆಲ್ಗೆ ಅನುಭವ ಆಯಿತು, ವೇದಿಕೆ ನಿರೂಪಣೆ ಒಂದು 10 ವರ್ಷ, ಹತ್ತತ್ರ 1,000 ಕಾರ್ಯಕ್ರಮಗಳ ನಿರೂಪಣೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜಾರಾಮಣ್ಣ, ಪಂಡಿತ್ ಭೀಮಸೇನ್ ಜೋಶಿ, ಡಾಕ್ಟರ್ ಕೆ ಶಿವರಾಮ್ ಕಾರಂತರು, ಇವ್ರ ಕಾರ್ಯಕ್ರಮಗಳೆಲ್ಲ ನಾನು ನಿರೂಪಣೆ ಮಾಡೀನಿ. ಸೊ ಒಂಥರ ತುಂಬ ಖುಷಿ ಆಗ್ತದೆ. ಸುಮಾರು ಮಾತುಗಳು ವೇದಿಕೆಯಲ್ಲಿ, ಒಂದು ಪೋಡಿಯಂನಲ್ಲಿ ಹೇಗೆ ಮಾತಾಡಬೇಕು, ಅದಕ್ಕೆ ನಿರೂಪಿಸಿ ಅಂತ ಒಂದು ಪುಸ್ತಕ ಕೂಡ ಬರೆದೆ. ತರಬೇತಿಯ ಅನುಭವನ ಇಟ್ಕೊಂಡು ತರಬೇತಿಯ ಮಹತ್ವ ಅಂತ ಇನ್ನೊಂದು ಕೃತಿಯನ್ನು ಬರೆದೆ. ನುಡಿಗನ್ನಡಿ ಮಾತು, ನನ್ನ ಅನುಭವದಿಂದ ಈ ಮಾತು ಭಾಷಣ ಕಲ್ತ್ರೆ ಹೇಗೆ ಅಂತ ಈ ತುಂಬ ಹಿಂದೆನೇ ನುಡಿಗನ್ನಡಿ ಎನ್ನುವ ಪುಸ್ತಕವನ್ನು ಬರೆದೆ. ಅಂದರೆ ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನು ತುಂಬ ದಿನದಿಂದನೇ ನಾನು ಮಾಡಿಕೊಂಡು ಬಂದಿದ್ದೇನೆ. ಸೊ ಇವೆಲ್ಲವನ್ನು ನಾನು ಯಾಕೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅಂದರೆ, ನಾವು ಕಲೀಲೇಬೇಕು, ಬೆಳಿಲೇಬೇಕು ಅಂದರೆ ಇದಕ್ಕೆ ಮಾರ್ಗದರ್ಶನವನ್ನು ಪಡೆದ್ರೆ ಖಂಡಿತ ಸಾಧ್ಯತೆ ಇದೆ. ನೀವೆಲ್ಲರೂ ಕಲಿಬೋದು. ನೆಗೆಟಿವ್ ಅಪ್ರೋಚ್ ಇಟ್ಕೊಂಡ್ರೆ ಕಲಿಯೋಕ್ಕಾಗಲ್ಲ. ಸರ್ ನಾನು ನಿಜವಾಗ್ಲೂ ಕಲಿಯೋಕ್ಕಾಗತ್ತ ಅಂತ ನಿಮಗೆ ಡೌಟ್ ಇದ್ದರೆ ನಾನೇನ್ರಿ ಮಾಡಲೆ? ಕಲಿಬೇಕು ಅಂತ ಅನ್ನಿಸಿದ್ರೆ ಕಲಿಬೇಕಪ್ಪ, ಬರಬೇಕು, ಸೀರಿಯಸ್ಸಾಗಿ ಕ್ಲಾಸಿಗೆ ಸೇರ್ಕೋಬೇಕು. ಆನ್ಲೈನೋ ಆಫ್ಲೈನೋ ಬಂದರೆ ನಾನು ಹೇಳ್ತಾ ಇದ್ದೀನಿ 100% ಗ್ಯಾರಂಟಿ. ಒಂದು ಬರೀ 90-99 ಅಲ್ಲ, ಐ ವಿಲ್ ಗಿವ್ ಯು ದ ಗ್ಯಾರಂಟಿ ಆಫ್ 100%. ಓಕೆ, ಈಗ ಪಾಸಿಟಿವ್ ಅಫರ್ಮೇಷನ್, ಸಕಾರಾತ್ಮಕತೆ. ಸರ್ ನಾನು ಹೆಂಗೆ ಸರ್ ಯೋಚನೆ ಮಾಡೋದು? ಈಗ ನಾನು ಕೆಲವು ವಾಕ್ಯಗಳನ್ನ ನಿಮಗೆ ಹೇಳ್ತಾ ಬರ್ತೀನಿ, ಅದನ್ನು ನೀವು ಮನಸ್ಸಲ್ಲಿಟ್ಕೊಳ್ಳಿ ಅಥವಾ ನೀವು ಹೇಳ್ತಾ ಬನ್ನಿ. ಓಕೆ, ನಾನು ಹೇಳ್ತೀನಿ, ಸಣ್ಣ ಪಾಸ್ ಕೊಡ್ತೀನಿ, ಹೇಳ್ತಾ ಬನ್ನಿ ನನ್ನ ಜೊತೆ. ಓಕೆ, ಈಗ ನನ್ನ ಮಾತು ಮಧುರವಾಗಿದೆ. ಕಮಾನ್, ಹೇಳ್ಕೊಳ್ಳಿ. ನನ್ನ ಭಾಷೆ ಸೊಗಸಾಗಿದೆ. ನನ್ನ ಧ್ವನಿ ಇಂಪಾಗಿದೆ. ನನ್ನ ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿದೆ. ನನ್ನ ಭಾಷಣದಿಂದ ಪ್ರೇರಣೆ ಸಾಧ್ಯ. ನಾನು ಉತ್ತಮ ಭಾಷಣಕಾರ. ನಾನು ಇನ್ನೂ ಆಗಿಲ್ವಲ್ಲ, ಇಲ್ಲ ಹೇಳ್ಕೋಬೇಕು.
ನಾನು ಆಗೋಗಿದ್ದೀನಿ, ಆ ಪ್ರಾಸೆಸಲ್ಲಿ ಇದ್ದೀನಿ ಅಂತ. ನಾನು ನಿರಂತರ ಕಲಿಕೆಯ ವಿದ್ಯಾರ್ಥಿ. ನಾನು ಆತ್ಮವಿಶ್ವಾಸದಿಂದ ಮಾತನಾಡುತ್ತೇನೆ. ನಾನು ನಿರಂತರ ಅಭ್ಯಾಸ ಮಾಡುತ್ತೇನೆ. ನಾನು ಪ್ರಖ್ಯಾತ ವಾಗ್ಮಿ. ನನಗೆ ಜ್ಞಾಪಕ ಶಕ್ತಿ ಚೆನ್ನಾಗಿದೆ. ಹೀಗೆ ನಿಮಗೆ ಯಾವ ಯಾವ ಪದಗಳು ಬೇಕನ್ಸುತ್ತೆ ಅದನ್ನೆಲ್ಲ ನಿಮ್ದಾಗಿ ಮಾಡ್ಕೊಂಬಿಡಿ. ಸಕಾರಾತ್ಮಕ ದೃಢೀಕರಣಗಳು ಮಾಡ್ಕೊಳ್ಳಿ. ಒಂದು ಫೋಟೋ ಬರೆದ್ಬಿಟ್ಟು ನಿಮ್ಮ ಗೋಡೆ ಮೇಲೆ ಹಾಕ್ಕೊಳ್ಳಿ, ಅಥವಾ ಪ್ರಿಂಟೌಟ್ ತಕೊಂಡು ಹಾಕ್ಕೊಳ್ಳಿ. ಡೈಲಿ ನೋಡ್ತಾರೆ. ಎಸ್, ಐ ಕ್ಯಾನ್ ಅಂತ. ಇದರ ಅರ್ಥ ಏನು ಗೊತ್ತಾ? ಎನ್ರಿ ಫೋರ್ಡ್ ಒಂದು ಮಾತು ಹೇಳ್ತಾ ಇದ್ರು, ಇಫ್ ಯು ಥಿಂಕ್ ಯು ಕ್ಯಾನ್ ಯು ಕ್ಯಾನ್, ಇಫ್ ಯು ಥಿಂಕ್ ಯು ಕಾಂಟ್ ಯು ಕಾಂಟ್, ಯು ಆರ್ ರೈಟ್ ಬೋತ್ ವೇಸ್ ಅಂತ. ನೀನು ನಂಗೆ ಕಲ ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಆಗಲಿಲ್ಲ ಅಂದರೆ ಆಗಲ್ಲ. ಯು ಆರ್ ರೈಟ್ ಬೋತ್ ವೇಸ್. ಎಸ್, ಯು ಆರ್ ಕರೆಕ್ಟ್. ನೀವು ಹೇಳಿದ ಕರೆಕ್ಟು. ನೀವು ಹೆಂಗೆ ಅನ್ಕೋತೀರಿ ಅದು ಬಿತ್ತಿದಂತೆ ಬೆಳೆ. ಬಿತ್ತಿದಂತೆ ಬೆಳೆ. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಮೈಂಡ್, ಕರೆಕ್ಟ್? ಮನಸ್ಸೇ ಬಾಳಿನ ದಿಕ್ಸೂಚಿ ಅಂತ ಹೇಳ್ತೇವೆ ಅದಕ್ಕೆ. ಸುಂದರ ಮನಸ್ಸಿನಿಂದ ಸುಂದರ ವ್ಯಕ್ತಿತ್ವ ಸ್ನೇಹಿತರೆ. ಜಾಗೃತ ಮನಸ್ಸು ಸಂಪಾದಕ ಇದ್ದಂತೆ, ಸುಪ್ತ ಮನಸ್ಸು ಬರಹಗಾರ ಇದ್ದಂತೆ. ನಾವು ಇದು ಕಾನ್ಷಿಯಸ್ ಮೈಂಡು. ನೀವೆಲ್ಲ ಏನೇನು ನೋಯಿಂಗ್ಲಿ ಮಾಡ್ತೀರಿ, ಬೀಯಿಂಗ್ ಇನ್ ದಿ ಪ್ರೆಸೆಂಟ್ ಮಾಡ್ತೀರಿ, ಅದೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗ್ತದೆ. ಓಕೆ, ಆ ಸುಪ್ತ ಮನಸ್ಸು ನಿಮಗೆ ಬರಹಗಾರ ಇದ್ದಂತೆ. ಸೊ ಇದು ನೀವು ಯಾವಾಗ ಇದೊಂಥರ ಕ್ಲಾರಿಟಿ ತಗೋತೀರಿ, ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್ ಫ್ರೆಂಡ್ಸ್. ಉದಾಹರಣೆಗೆ ಒಂದು ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡಬೇಕು. ರಾತ್ರಿ ಯಾವ್ದಾದ್ರು ಕೆಲವು ಪ್ರಾಬ್ಲಮ್ ಇದ್ದರೆ ಅದನ್ನು ಯೋಚನೆ ಮಾಡಿಕೊಂಡು ಮಲ್ಕೊಳ್ಳಿ. ಮಧ್ಯರಾತ್ರಿ ಎಚ್ಚರ ಆದಾಗ ಉತ್ತರ ಬಂದುಬಿಟ್ಟಿರತ್ತೆ. ಅಥವಾ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್. ಒಂದದಕ್ಕೆ ಪೆನ್ನು ಪೇಪರು ನಾವು ಯಾವಾಗಲೂ ಜೊತೆ ಕ್ಯಾರಿ ಮಾಡಬೇಕು. ಇದಕ್ಕೆ ಪೆನ್ಸಿಲ್ ಅಥವಾ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ ಅಂತ ಕರಿತೀನಿ. ಓಕೆ, ಸೊ ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್ ಅಂತ ಟೈಪ್ ಮಾಡಿ ಎಲ್ಲರೂ. ಪೆನ್ ಆ್ಯಂಡ್ ಪೇಪರ್ ಹ್ಯಾಬಿಟ್, ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಹ್ಯಾಬಿಟ್. ಒಂದು ನೋಟ್ಬೇಡಿ, ಏನೋ ಒಂದು ನೀವು ನಿಮ್ಮ ಥಾಟ್ಸ್ ಬರಿತಾ 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 ಬನ್ನಿ. ಮುಂದೊಂದು ದಿನ ನೀವು ಭಾಷಣ ಮಾಡಬೇಕು ಅಂದರೆ ನಿಮ್ಮ ಥಾಟ್ ಪ್ರಾಸೆಸ್ ಎಲ್ಲ ಕ್ಲಾರಿಟಿ ಬರಬೇಕು. ನಿಮ್ಮ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಪಾಯಿಂಟ್ಸ್ಗಳನ್ನು ಹಾಕ್ಕೊಳ್ತಾ ನಿಮಗೆ ಸ್ಪಷ್ಟತೆ ಬರುತ್ತೆ. ಯಾವುದೋ ಒಂದು ದಿನಾಚರಣೆ ಇರ್ತದೆ, ಉದಾಹರಣೆಗೆ ಸ್ವಾತಂತ್ರ್ಯ ದಿನಾಚರಣೆ. ಸ್ವಾತಂತ್ರ್ಯ ದಿನಾಚರಣೆ ಮಹತ್ವ ಏನು? ಸ್ವಾತಂತ್ರ್ಯ ಯಾಕಿರಲಿಲ್ಲ? ಭಾರತ ದೇಶದ ಎಷ್ಟು ವರ್ಷ ಬ್ರಿಟಿಷ್ನರು ಆಳಿದ್ರು? ಅವರು ಯಾಕೆ ಆಳಿದ್ರು? ನಾವು ಯಾಕೆ ಆಳಿಸ್ಕೊಂಡ್ವಿ? ನಮ್ಮಲ್ಲಿನ ಅಂದರೆ ನಮ್ಮ ಪೂರ್ವಜರ ತಪ್ಪುಗಳೇನು, ಒಪ್ಪುಗಳೇನು, ಅದರಿಂದ ಹೇಗೆ ಹೋರಾಟ ಆಯಿತು, ಸ್ವಾತಂತ್ರ್ಯದ ಒಂದು ಸಂದರ್ಭ ಹೇಗಿತ್ತು, ಇವನ್ನೆಲ್ಲ ನೀವು ಗಮನಿಸ್ತಾ ಇದ್ರೆ. ಈಗ ನಮ್ಮ ಒಬ್ಬ ಹಳೆಯ ವಿದ್ಯಾರ್ಥಿ 1 ತಿಂಗಳು ತಗೊಂಡು ಪ್ರಿಪೇರ್ ಆಗಿಬಿಟ್ಟು ರೆಕಾರ್ಡ್ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಕಲಂದರ್ ಅಂತ. ಓಕೆ, ನಿಯರ್ಲಿ 45 ಮಿನಿಟ್ಸ್ ಮಾತಾಡಿದ್ದಾರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ. ಐ ವಾಂಟ್ ಆಲ್ ಆಫ್ ಯು ಟು ವಾಚ್. ನೀವು ಕಲಂದರ್ ಜಯಪ್ರಕಾಶ್ ನಾಗ್ತಿಹಳ್ಳಿ ಇಂಡಿಪೆಂಡೆನ್ಸ್ ಡೇ ಅಂತ ಸರ್ಚಲ್ಲಿ ಕೊಡಿ, ಯೂಟ್ಯೂಬ್ ಸರ್ಚಲ್ಲಿ, ಯು ವಿಲ್ ಗೆಟ್ ದಟ್ ವಿಡಿಯೋ ಆ್ಯಂಡ್ ಐ ವಾಂಟ್ ಆಲ್ ಆಫ್ ಯು ಟು ವಾಚ್. ಅಂದರೆ ನಾನು ಹೇಳಿದೆ ಕಲಂದರ್ ರೆಕಾರ್ಡಿಂಗ್ ಮಾಡೋಣ, ಇಲ್ಲ ಸರ್ ಐ ನೀಡ್ 1 ಮಂತ್ ಟೈಮ್ ಅಂದರು. 74 ವರ್ಷದ ವ್ಯಕ್ತಿ ಕಲಂದರು, ರಿಟೈರ್ಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಫೀಸರು, ಪಾರ್ಷಿಯಲಿ ಬ್ಲೈಂಡ್. ಬಟ್ ಆ ವಿಡಿಯೋಲಿ ಹೇಗೆ ಮಾತಾಡಿದ್ದಾರೆ ನೋಡ್ರಿ ನೀವು. ಸೀರಿಯಸ್ಲಿ, ಸಿ, ಪಾಯಿಂಟ್ಸ್ ಮಾಡ್ಕೊಳ್ತಾ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ, ಥಿಂಗ್ಸ್ ವಿಲ್ ಹ್ಯಾಪನ್ ಫ್ರೆಂಡ್ಸ್. ಓಕೆನಾ? ಸ್ವೆಟ್ ಸೇವ್ಸ್ ಬ್ಲಡ್, ಬ್ಲಡ್ ಸೇವ್ಸ್ ಲೈವ್ಸ್, ಬಟ್ ಬ್ರೈನ್ಸ್ ಸೇವ್ಸ್ ಬೋತ್ ಅಂತ ಎರ್ವಿನ್ ರಾಮೆಲ್ ಅನ್ನೋನು ಹೇಳ್ತಾನೆ. ಅಂದರೆ ನಾವು ನಮ್ಮ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ನಮ್ಮ ಬದುಕಿನಲ್ಲಿ ಬರುವ ಹಲವಾರು ಸಮಸ್ಯೆಗಳು ಫಿನಿಶ್, ಬಿಕಾಸ್ ವಿ ಯೂಸ್ ಅವರ್ ಮೈಂಡ್. ಕರೆಕ್ಟ್? ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್. ಪ್ರಾಬ್ಲಮ್ ಅಂತ ಇರಲ್ಲ. ಎಸ್, ದೇರ್ ಇಸ್ ಎ ಪ್ರಾಬ್ಲಮ್, ಬಟ್ ವಾಟ್ ಇಸ್ ದ ಸೊಲ್ಯೂಷನ್. ವೆನ್ ಯು ಫೋಕಸ್ ಆನ್ ದ ಸೊಲ್ಯೂಷನ್, ಯುವರ್ ಪ್ರಾಬ್ಲಮ್, ಸೀರಿಯಸ್ಲಿ ಎಲ್ಲ ನಂಗೆ ಆ ಪ್ರಾಬ್ಲಮ್ ಸರ್, ಈ ಪ್ರಾಬ್ಲಮ್ ಅನ್ಕೊಂಡು ಆಯ್ತಪ್ಪ, ಯಾವನಿಗೆ ಬರಲ್ಲ, ಪ್ರಪಂಚದಲ್ಲಿರೋ ಎಲ್ಲರಿಗೂ ಸಮಸ್ಯೆ ಇದೆ. ಸೊ ವರ್ಕ್ ಆನ್ ದ ಸೊಲ್ಯೂಷನ್. ಸಿ, ಯು ಹ್ಯಾವ್ ಎ ಪ್ರಾಬ್ಲಮ್ ಆಫ್ ಸ್ಪೀಕಿಂಗ್ ಸ್ಕಿಲ್, ವರ್ಕ್ ಆನ್ ಇಟ್. ಹೌ ಟು ವರ್ಕ್?
ಐ ಆಮ್ ಹಿಯರ್ ಟು ಗೈಡ್. ಟೇಕ್ ಮೈ ಗೈಡೆನ್ಸ್. ಅದಕ್ಕೆ ಮೆಂಟ್ರಿಂಗ್ ಅಂತ ಕೂಡ ಕರಿತೇವೆ. 1-to-1 ಮೆಂಟ್ರಿಂಗ್ ಹೇಳ್ಕೊಡ್ತೇನೆ. 1 ಡೇ ವರ್ಕ್ಶಾಪ್, ತಿಂಗಳಿಗೆ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೇನೆ ಈಗ ಬೆಂಗಳೂರಿನಲ್ಲಿ. ಒಂದು 3 ಸ್ಟಾರ್ ಹೋಟ್ಲಲ್ಲಿ ಮಾಡ್ತಾ ಇದ್ದೇನೆ. ಒಂದು 5-6 ತಿಂಗಳಿಗೆ ಒಂದು ಸರಿ 3 ಡೇಸ್ ಕ್ಯಾಂಪ್ ಮಾಡ್ತಾ ಇದ್ದೀನಿ. ಅದು ಒಂದು ಅದ್ಭುತವಾದ ಜಾಗದಲ್ಲಿ ಮಾಡ್ತಾ ಇದ್ದೀನಿ. ದೇವನಹಳ್ಳಿ ಹತ್ರ ಅದು ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಂತ 8 ಕ್ಯಾಂಪ್ ಆಗಿದೆ. ಈಗ 9ನೇ ಕ್ಯಾಂಪು 2026ರಲ್ಲಿ ನವೆಂಬರ್ 13, 14, 15 ಮಾಡ್ತಾ ಇದ್ದೀನಿ. ಸೊ ತಿಂಗಳಿಗೊಂದು 1 ಡೇ ವರ್ಕ್ಶಾಪ್ ಸಾಮಾನ್ಯವಾಗಿ ಭಾನುವಾರಗಳು ಮಾಡ್ತಾನೆ. ಸೊ ಗೆಟ್ ರೆಡಿ, ಪ್ರಿಪೇರ್ ವೆಲ್ ಅಂಡ್ ಆನ್ಲೈನ್ 3 months to 1 year. ಪ್ರತಿ ಥರ್ಸ್ಡೇಸು ಗುರುವಾರ 7 PM to 8 PM ಪ್ರಾಕ್ಟೀಸ್. 3+1 4 ಟಾಪಿಕ್ಸು. 3 ಟಾಪಿಕ್ಗಳನ್ನು 1-1 ನಿಮಿಷ ನಿಮ್ಮ ಕೈಲಿ ಮಾತಾಡಿಸ್ತೀನಿ. 4ನೇ ಟಾಪಿಕ್ಕು 3-4 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ಹಾಡ್ತಾ ಹಾಡ್ತಾ ರಾಗ, ನಳ್ತಾ ನಳ್ತಾ ರೋಗ. ಕರೆಕ್ಟಾ? ಸೊ ನಾನು ಪರ್ಫೆಕ್ಟ್ ಆಗಿಲ್ಲ, ನಾನು ಇನ್ನೂ ಇಲ್ಲ. ಶುರು ಮಾಡ್ರಿ, ಕಲಿತ್ಕೊಂಡು ಮಾತಾಡ್ತಾ ಇರಿ. ಯಾರ ಸಣ್ಣ ಪುಟ್ಟ ತಪ್ಪುಗಳಾಯಿತು, ಏನೋ ಅಂದರು, ರೀ ಸರಿ ಅಕ್ಸೆಪ್ಟ್. ಎಸ್ ಸರ್, ಎಸ್ ಐ ಆಮ್ ಲರ್ನಿಂಗ್ ಸರ್, ಐ ವಾಂಟ್ ಟು ಸ್ಪೀಕ್ ಅನ್ನಿ. ಅದೇ ಜನ ನಿಮ್ಗೆ 10,000 50,000 ಫೀಸ್ ಕೊಟ್ಬಿಟ್ಟು ನಿಮ್ಮ ಭಾಷಣ ಕರಿಯಂಗೆ ಆಗ್ತಾರೆ ಒಂದು ಸ್ವಲ್ಪ ವರ್ಷ ಬಿಟ್ಟರೆ, ಇಫ್ ಯು ಆರ್ ರಿಯಲಿ ಸೀರಿಯಸ್. ನನ್ನ ಕಣ್ಣು ಮುಂದೆ ಉದಾಹರಣೆಗಳಿದೆ. ನಮ್ಮ ಶಿಷ್ಯಂದಿರು ಹಂಗೆ ಮಾಡ್ಯಾರೆ, ದುಡ್ಡು ತಗೋತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಯು ಕ್ಯಾನ್ ಅರ್ನ್, ಐ ಸೇ ಯು ಕ್ಯಾನ್ ಅರ್ನ್ ಲಾಟ್ ಆಫ್ ಮನಿ ಥ್ರೂ ಸ್ಪೀಚ್, ಥ್ರೂ ಟ್ರೈನಿಂಗ್, ಥ್ರೂ ಗೈಡೆನ್ಸ್. You do make utilize whatever way you want. ಈ ಕೆಲವು ಶಿಷ್ಯರಂದಿರೋ ಬಿಸ್ನೆಸ್ಗೆ ಅದನ್ನು ಇನ್ವಾಲ್ವ್ ಮಾಡಿಬಿಟ್ಟು ಲಕ್ಷಗಟ್ಟಲೆ ದುಡಿತಾ ಇದ್ದಾರೆ. ನೆಗೋಷಿಯೇಷನ್ ಇಂಪ್ರೂವ್ ಮಾಡ್ಕೊಂಬಿಟ್ಟು ಒಂದು 40-45 ಲಕ್ಷಕ್ಕೆ ಹೋಯ್ತಾ ಇತ್ತಂತೆ ಯಾವುದೋ ಒಂದು ಆಸ್ತಿ. ಒಬ್ಬ ಹುಡುಗ ಫೋನ್ ಮಾಡಿದ, 45 ಲಕ್ಷಕ್ಕೆ ಹೋಗ್ಬೇಕಾಗಿತ್ತು, ನೀವು ಹೇಳ್ಕೊಟ್ಟಿರೋ ವಿದ್ಯೆನೆಲ್ಲ ಉಪಯೋಗಿಸ್ದೆ. ಡಬಲ್ ದುಡ್ಡು ಬರ್ತಾ ಇದೆ ಸರ್ ಈ ವಾರ. ಎಷ್ಟಪ್ಪ? 90 ಲಕ್ಷ ಬರ್ತಾ ಇದೆ ಸರ್. ನಾನು ಅವ್ರು ಮಾತಾಡೋ ನೀತಿನಲ್ಲಿ ಚೇಂಜ್ ಮಾಡ್ಕೊಂಡೆ ಸರ್. ಅದು 45 ಲಕ್ಷ ಕೊಡೋರು 90 ಲಕ್ಷಕ್ಕೆ ಒಪ್ಕೊಂಡ್ಬಿಟ್ರು ಸರ್. ಅದು ನಿಮ್ಮ ಕ್ಲಾಸಿಂದ ಎಲ್ಪ್ ಆಯಿತು ಅಂತ ಹೇಳ್ಬಿಟ್ಟ ಒಬ್ಬ ಹುಡುಗ, ನವೀನ್ ಅಂತ. ಹಿಂಗಾಗತ್ತೆ ನನಗೆ. ಜಸ್ಟ್ ಇವತ್ತು ಬೆಳಗ್ಗೆ ಕಾಲ್ ಮಾಡಿದಾಗ ಆ ಥರ ಹೇಳ್ದ. ನಮಗಿದು ಇನ್ನೇನು ಬೇಕು? ಸಾಕಲ್ವಾ? ಸೊ ಥಿಂಕ್ ಪಾಸಿಟಿವ್, 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 ಪಾಸಿಟಿವ್. That's it. That positivity will take you to the next level. You got it? Please type positivity. ಕನ್ನಡದಲ್ಲಿ ಟೈಪ್ ಮಾಡೋರು ಸಕಾರಾತ್ಮಕತೆ ಅಂತ ಟೈಪ್ ಮಾಡಿ. ಸಕಾರಾತ್ಮಕ ಪದಗಳನ್ನೇ ಆಡಿ. ನಮ್ಮ ಭಾಷೆ ಹೇಗೆ ಬೆಳೀತದೆ? ಪದಗಳ ಮೂಲಕ. ಆ ಪದಗಳಲ್ಲಿ ಸಕಾರಾತ್ಮಕ ಪದಗಳು ಇದೆ, ನಕಾರಾತ್ಮಕ ಪದಗಳು ಇದೆ. ಕರೆಕ್ಟ್, ಎರಡೂ ಥರದ ಪದ ಇದೆ. ನಕಾರಾತ್ಮಕ ಪದ ಗೊತ್ತಿರಲಿ ನಮಗೆ, ಬಳಸೋದು ಬೇಡ, ಮಾತಾಡೋದು ಬೇಡ, ಬರೆಯೋದು ಬೇಡ. ನಾನೇನಿದ್ರು ಸಕಾರಾತ್ಮಕವಾದ ಪದಗಳನ್ನೇ ಮಾತಾಡ್ತೀವಿ ಅಂತ ಇವತ್ತಿಂದ ಪ್ರಮಾಣ ಮಾಡೋಣ. ಓಕೆನಾ? ಟೈಪ್ ಓಕೆ ಅಂಡ್ ಕಮಿಟ್ ವಿತ್ ಮೀ. ಏನಂತೀರಾ? ಇನ್ನೂ ತಿಳ್ಕೋಬೇಕಾ? ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ನಲ್ಲಿ ಮೆಂಬರ್ಶಿಪ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ಕೆಲವು ಸ್ಪೆಷಲ್ ವಿಡಿಯೋಸ್ ಇದೆ. ಮೆಂಬರ್ಶಿಪ್ ತಗೊಳ್ಳಿ ಊದರಾಗೆ. ಸರ್ ಇಲ್ಲ ಸರ್, ನಾನು ಜಾಸ್ತಿ ಬೆಳಿಬೇಕು ಸರ್. ಆನ್ಲೈನ್ ಕ್ಲಾಸಿಗೆ ಬನ್ನಿರಿ, ಆಫ್ಲೈನ್ ಕ್ಲಾಸ್ ಸೇರ್ಕೊಳ್ರಿ. 9341259267 ಇದು ನಮ್ಮ ಕಚೇರಿಯ ಸಂಖ್ಯೆ. ಕಾಲ್ ಮಾಡಿ, ನಮ್ಮ ಕನೆಕ್ಟ್ ಆಗಿ. ಯು ವಿಲ್ ಗೆಟ್ ಲಾಟ್ ಆಫ್ ಬೆನಿಫಿಟ್ಸ್, ಐ ಅಶ್ಯೂರ್ ಯು. ಏನಂತೀರಿ?